ದಿಲ್ ಖುಷ್ ತಿಂದು ದಿಲ್ ಖುಷ್ ಖುಷ್ ಮಾಡಿಸ್ತೀನಿ. ಇದೆಷ್ಟು ಡುಮ್ ಹಲೋ ಗೋದಾವರಿ ನಿಂದಲ್ಲ ಗಾಯ್ಸ್. ಅವಳ ನಗುವ ನೋಡಿ ಮರೆತೆ ಜಗವ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಪವರ್ ಯೂಟ್ಯೂಬ್ ಚಾನಲ್. ಇವತ್ತು ವ್ಲಾಗ್ ಮಾಡ್ತಾ ಇರೋದು ಉಡುಪಿಯಿಂದ. ಎಸ್, ಮನೇಲಿದ್ದೀನಿ ಇವಾಗ. ಸೊ ಇವಾಗ ಬೆಳಿಗ್ಗೆ ಎಷ್ಟಾಗಿದೆ ಟೈಮು 10:30. ನನಗೆ ಗೋಳಿ ಬಜ್ಜಿ ತಿನ್ಬೇಕು ಅನಿಸ್ತಾ ಇತ್ತು ಗಾಯ್ಸ್. ಅದಕ್ಕೆ ನನ್ನ ತಮ್ಮ ಹೋಗಿ ಗೋಳಿ ಬಜ್ಜಿ ತಗೊಬಂದಿದ್ದ. ಸೊ ನನಗೆ ನನ್ನ ತಮ್ಮನಿಗೆ ಗೋಳಿ ಬಜ್ಜೆ, ನಮ್ಮ ಅಮ್ಮನಿಗೆ ಓಟ್ಸ್ ವಿತ್ ಆಲ್ಮಂಡ್ಸ್ ನಟ್ಸ್. ನೋಡಿ ಹೆಂಗೆ ತಿಂತಿದ್ದಾರೆ ಅದನ್ನೇ. ನಾವು ಗೋಳಿ ಬಜ್ಜಿ ತಿಂತಿದ್ದೀವಿ. ಅದು ಹೇಗಿದೆ, ಸಖತ್ತಾಗಿದೆ ಗಾಯ್ಸ್. ಅದು ಚಲೋ ಏನದ್ರಲ್ಲಿ. ಎಸ್ ಗೈಸ್, ಇವಾಗ ನೆಕ್ಸ್ಟ್ ಕೆಲಸ ಏನು ರಾಜ್ಗುರು? ನೆಕ್ಸ್ಟ್ ಕೆಲಸ ಏನು ಅಂದರೆ ಮನೆ ಕೆಲಸ. ಅವನೆಲ್ಲ ದೇವ್ರ ಸಾಮಾನೆಲ್ಲ ಅಲ್ಲಿ ಇಟ್ಟಿದ್ದಾನೆ, ಅದನ್ನು ತೊಳೆದು ಕೊಡ್ಬೇಕು ಅವನಿಗೆ. ಏನು ಮಾಡ್ಕೊಳಲ್ಲ, ಮಾಡ್ಕೊಡ್ಬೇಕಂತೆ. ಅಕ್ಕ ಒಂದು ಹೆಲ್ಪು ಅಂತ ಹೇಳಿ ಗೈಸ್. ಇವಾಗ ರಾಜ್ಗುರುನೇ ತೊಳಿತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾನೆ. ಅವನಿಗೆ ಹೂ ಕೊಯ್ದು ಕೊಡ್ಬೇಕಂತೆ. ದಟ್ ಈಸ್ ಮೈ ವರ್ಕ್. ಇವಾಗ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಗೈಸ್ ನಿಮಗೆ. ಎಸ್, ಇದೇ ಬಾವಿ, ಇಲ್ಲಿಂದನೇ ನೀರು ಚಗ್ಗೋದು. ನೋಡಿ ಈ ಥರ ಇದೆ. ಎಸ್, ನಾ ಬರ್ದೇನೆ ಸುಮಾರು ಈಗ 2-3 ವರ್ಷ ಆಯ್ತಲ್ಲ ರಾಜು? ಹಾಂ, ಎಸ್. ಇಲ್ಲೆಲ್ಲ ಗಿಡ ಇದೆ, ತೋಟ ಗೈಸ್ ಇದು ಫುಲ್ಲು. ಆಯಿತಾ, ಅಲ್ಲಿ ನೋಡಿ, ಅಲ್ಲಿ ದನ ಕಟ್ಟಿದ್ದಾರೆ. ಎಸ್, ಆಮೇಲೆ ಇದು ಬೇರಲ್ಸ್ ಮರ. ಓಕೆ, ಆಮೇಲೆ ಇಲ್ಲಿ ಕೋಳಿ ಇದೆ ಗೈಸ್. ಇವನು ಇನ್ನೂ ಬಿಟ್ಟಿಲ್ಲ, ಅದಕ್ಕೆ ಇದರ ಫುಲ್ ಕೋಳಿ ಇದೆ. ಆಮೇಲೆ ಕೋಳಿ ಬಿಟ್ಟಿಲ್ಲ ಅವನು, ಕೋಳಿ ಬಿಡ. ಆಮೇಲೆ ಇಲ್ಲಿ ನಮ್ಮ ಚಾಂಪ್ ಇದ್ದಾನೆ ಈ ರೂಮಲ್ಲಿ. ಇದೇ ಮನೆ ಗೈಸ್, ದಿಸ್ ಇಸ್ ದಿ ಹೌಸ್. ಓಕೆ, ಇದೇ ನಮ್ಮ ಅಜ್ಜಿ ಮನೆ. ಈ ಥರ ಕಾಣ್ತಿದೆ. ಓಕೆ, ಇಲ್ಲೆಲ್ಲ ಫುಲ್ ಇವಾಗ ಫ್ಲವರ್ಸ್ ಇತ್ತು. ಈ ಗಿಡ ಫುಲ್ ಮರ ಆಗ್ಬಿಟ್ಟಿತ್ತು ಗೈಸ್, ಫುಲ್ ಕಡ್ದಿದ್ದಾರೆ. ಅಂದರೆ ಮನೆಯೇ ಕಾಣ್ತಿರ್ಲಿಲ್ಲ ಅಂತ. ಆಮೇಲೆ ಇಲ್ಲೆಲ್ಲ ಗಿಡ ಹರಡ್ಕೊಬಿಟ್ಟಿದೆ. ಎಸ್, ಫುಲ್ ಸರೌಂಡಿಂಗು. ಆಮೇಲೆ ಇಲ್ಲಿ ಬಂದ ತಕ್ಷಣ ಇದು ಹಾಲ್. ಓಕೆ, ಇದಿಷ್ಟು ಹಾಲ್ ಆದಮೇಲೆ ಹಿಯರ್ ಇಟ್ ಇಸ್ ವಾಷಿಂಗ್ ಮಷೀನ್. ಆಮೇಲೆ ಇದು ಒಂದು ರೂಮ್. ಇಲ್ಲಿ ನೋಡಿ ಗಾಯ್ಸ್, ಇವರೇ ನಮ್ಮ ಅಜ್ಜ. ಇಲ್ಲಿ ಇವ್ರು ನಮ್ಮ ಅಜ್ಜಿ ಗುರುರಾಜ್, ಇಂದ್ರಜ್ಜಿ. ಆಮೇಲೆ ಇವು ಅವರ ಅಪ್ಪ ಅಮ್ಮ ಫೋಟೋ. ಆಮೇಲೆ ಇವರು ನಂಗೆ ಗೊತ್ತಿಲ್ಲ, ಇದು ಗೋಪಿ ಕಿಂಗ್. ಓಕೆ, ನಮ್ಮ ಅಮ್ಮನ ಈ ದೊಡ್ಡಪ್ಪ ಆಗ್ಬೇಕಲ್ಲಿ ಸಣ್ಣ ಫೋಟೋ ಕಾಣ್ತಿದೆ ಅಲ್ಲ ಅವರು. ಎಸ್, ಓಕೆ. ಇಲ್ಲಿಂದ ಇದು ಹಾಲ್ ಮುಗಿಯುತ್ತಾ? ಇಲ್ಲಿಂದ ಮತ್ತೆ ಈ ಎಂಟ್ರೆನ್ಸ್ ಹೋದ ತಕ್ಷಣ ಇದೂ ಹಾಲಿನ ಮಧ್ಯ. ಓಕೆ, ನಡು ಮನೆ ಅಂತ ಹೇಳ್ತಾರಲ್ವಾ, ಆ ಥರ. ಓಕೆ, ಇದಾದ ತಕ್ಷಣ ಲೆಫ್ಟ್ ಸೈಡಿಗೆ ಇಲ್ಲೊಂದು ರೂಮ್ ಇದೆ. ಓಕೆ, ದಿಸ್ ಈಸ್ ಒನ್ ರೂಮ್, ಅನದರ್ ರೂಮ್. ಓಕೆ, ಇದಾದ ತಕ್ಷಣ ಇದು ದೇವ್ರ ಮನೆ. ನೆಕ್ಸ್ಟ್ ಇದು ದೇವ್ರ ಮನೆ. ಇಲ್ಲಿ ಇದು ದೇವ್ರ ಕೋಣೆ, ಒಳಗಡೆ ಇನ್ನೊಂದಿದೆ. ಸೊ ಇದೇ ದೇವ್ರ ಮನೆ. ಇಲ್ಲಿಂದ ಮತ್ತು ಇಲ್ಲಿ ಎಂಟ್ರೆನ್ಸ್ ತೊಗೋಬೋದು ನಾನು. ಇಲ್ಲಿ ಜಸ್ಟ್ ಏನೇನು ಥಿಂಗ್ಸ್ ಬೇಕು ಇಟ್ಸ್ ಲೈಕ್ ಇಲ್ಲೆಲ್ಲ ಇಟ್ಕೊಂಡಿದ್ದಾರೆ ಅಷ್ಟೇ, ಬಾಳೆಗೊನೆ ಎಲ್ಲ. ಆಮೇಲೆ ಇಲ್ಲಿ ಬರ್ತೀವಿ ಗಾಯ್ಸ್. ಇಲ್ಲಿ ಬಂದರೆ ಇಲ್ಲಿ ನೋಡಿ, ಇಲ್ಲೆಲ್ಲ ಮಾವಿನ ಹಣ್ಣು ಸೀಸನ್ ಅಲ್ವಾ, ಎಲ್ಲ ಮಾವಿನಕಾಯಿ ಇದೆ. ಆಮೇಲೆ ದಿಸ್ ಇಸ್ ದಿ ಬಾತ್ರೂಮ್. ನೋಡಿ, ಟ್ರೆಡಿಷ್ನಲ್ ಹಂಡೆ ಒಲೆ ಇದೆ. ಸೊ ಗೀಸರ್ ಕೂಡ ಇದೆ. ಎಸ್, ಯಾವ್ದು ಬೇಕಾದ್ರೆ ಇದನ್ನೇ ಆಲ್ಮೋಸ್ಟ್ ಯೂಸ್ ಮಾಡ್ತೀವಿ. ಆಮೇಲೆ ಅದು ಬಾತ್ರೂಮ್. ಆಮೇಲೆ ದಿಸ್ ಇಸ್ ದಿ ಕಿಚನ್. ಇಲ್ಲಿ ಒಲೆ ಇದೆ ನೋಡಿ ಗಾಯ್ಸ್. ಈ ಥರ ಇದರಲ್ಲೇ ಕುಚಿಲಕ್ಕಿ ಗಂಜಿ ಮಾಡೋದು ನಾವು. ತುಂಬ ಚೆನ್ನಾಗಿದೆ ಗಾಯ್ಸ್. ದಿಸ್ ಈಸ್ ವಾಟ್ ಐ ವಾಂಟ್ ಟು ಶೋ ಯು ಗಾಯ್ಸ್. ಇದಿಷ್ಟೇ ಹೋಮ್ ಟೂರ್. ಓಕೆ, ಈಗ ಅವ್ನು ಏನು ಮಾಡ್ತಿದ್ದಾನೆ ನೋಡೋಣ. ಸ್ಲಿಪ್ಪರ್ ಹಾಕೊಂಡು ಹೋಗೋಣ. ನನ್ನ ವೈಟ್ ಕ್ರಾಕ್ಸ್ ಇರೋದು ಧೂಳು ಆಗ್ಬಿಟ್ಟಿದೆ. ಇವನು ಮಲ್ಕೊಂಡಿದ್ದಾನೆ. ಅವನಿಗೆ ಸೆಕೆ ಅಲ್ವಾ, ಸೆಕೆ ತಡ್ಕೊಳಲ್ಲ ಅವನು. ಸೊ ಅದಕ್ಕೋಸ್ಕರ ನಮ್ಮಮ್ಮ ನೋಡಿ ಮಾವಿನಕಾಯಿ ಇಟ್ಕೊಬರ್ತಿದ್ದಾರೆ.
ಮಾವಿನಕಾಯಿ ಕಳ್ಳಿ ಎಲ್ಲೇ ಎಷ್ಟು ಬಿದ್ದಿರ್ತಿದ್ವಿ. ಅಮ್ಮ ನಿಮ್ಮನೆ ಹೋಮ್ ಟೂರ್ ಮಾಡಿದೆ. ಒಳ್ಳೇದಾಗಿ ತುಳುದಲ್ಲಿ ಏನಾರು ಹೇಳೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳೋ. ತುಳು ಆಡಿಯನ್ಸ್ ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಹೇಳೋ. ನಿನಗೆ ಇವನಿಗೆ ತುಳು ಬರಲ್ಲ ಗೈಸ್, ಸುಮ್ಮನೆ ಬಿಲ್ಡಪ್ ತಗೊಂತಾರೆ, ವಿಡಿಯೋದಲ್ಲಿ ಮಾತಾಡಲ್ಲ. ನಮ್ಮಮ್ಮನ ಹತ್ರ ಮಾತಾಡಿಸ್ತೀನಿ ಆಮೇಲೆ. ನಾನು ಇವಾಗ ಹೂ ಕಿತ್ತಾ ಇದ್ದೀನಿ. ಕೋಳಿ ನೋಡಿ ಗೈಸ್, ನಮ್ಮಮ್ಮ ಅಕ್ಕಿ ಹಾಕಿದ್ದಾರೆ. ಒಬ್ಬ ಇದೆಷ್ಟು ಡುಮ್ ಡುಮ್ ಐತಿ. ಇದು ಗಿರಿರಾಜನಾ? ಇದ್ಯಾವುದು? ಅದ್ರ ಮೇಲೆ ಹಾಕ್ತೀಯಲ್ಲಮ್ಮ. ಇದು ಹುಂಜ ಗೈಸ್. ನೋಡಿ ಇಲ್ಲಿ ದನ ಇದೆ, ಅದ್ರ ಕರು ಒಳಗಡೆ ಇದೆ. ಗೋದಾವರಿ ನಿಂದಲ್ಲ ಹೂವು, ಇದು ಗೋದಾವರಿ. ಓ ಇಲ್ಲಿ ಸಿಕ್ಕಾಪಟ್ಟೆ ಇದೆ ಹೂವು ಗೈಸ್. ಹೂ ನೋಡಿ, ಅಂಗಡಿ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಬೆಂಗಳೂರಲ್ಲಿ ಇದ್ರೆ ಎಲ್ಲದಕ್ಕೂ ದುಡ್ಡು. ಇಲ್ಲಿ ನೋಡಿ ಫ್ರೀ ಆಗಿ ಸಿಗುತ್ತೆ ಎಲ್ಲದೂ ಅಲ್ಲ ರಾಜು? ಹೌದು. ಇಲ್ವಾ ಇಲ್ಲಿ ನೀರು ಬಿಟ್ಟಿಲ್ಲೇನ? ರೆಡ್ ಬೇಕಾ ವೈಟ್ ಬೇಕಾ? ಎಲ್ಲದೂ ಸಿಗುತ್ತೆ. ಮಿಠಾಯಿ ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ಮಾವಿನ ಮರ ಕಾಣ್ತಿದೆ ಅಲ್ವಾ ನಿಮಗೆ? ನಾವು ಇಲ್ಲೇ ಆಟ ಆಡ್ತಿದ್ವಿ ಗಾಯ್ಸ್. ನಮ್ಮ ಕಸಿನ್ಸ್ ಎಲ್ಲ, ಸುರಕ್ಷಾ, ಪ್ರತೀಕ್ಷಾ ಎಲ್ಲ, ಗಗನ್ ಇದೆಲ್ಲ ವ್ಲಾಗ್ ನೋಡ್ತಾ ಇದ್ರೆ ಅವ್ರಿಗೆ ನೆನಪಾಗುತ್ತೆ. ಇಲ್ಲೇ ಒಂದು ಜೋಕಾಲಿ ಕಟ್ಕೊತಿದ್ವಿ ಗಾಯ್ಸ್, ಆಟ ಆಡ್ತಿದ್ವಿ ಸಕ್ಕತ್ತಾಗಿ. ಇದು ಫುಲ್ಲು ಇದೆಲ್ಲ ಖಾಲಿ ಇತ್ತು ಗಾಯ್ಸ್ ಅವಾಗ. ಅಂತ ಮನೆ ಎಲ್ಲ ಇಲ್ಲ ಆಗಿತ್ತು. ಇವಾಗ ನಾವು ಕೊಟ್ಟಿರೋದು ಇದೆಲ್ಲ ಮನೆ. ಅವಾಗ ಏನೂ ಇಲ್ಲ ಆಗಿತ್ತು, ಫುಲ್ ಸರೌಂಡಿಂಗ್ ಇಲ್ಲೆಲ್ಲ ಆಟ ಆಡ್ತಿದ್ವಿ. A few moments later. ಹಲೋ, ನನ್ನ ತಮ್ಮ ಐಸ್ ಕ್ರೀಮ್ ತಂದು ಕೊಟ್ಟಿದ್ದಾನೆ ಗಾಯ್ಸ್, ತಿಂತಾ ಇದ್ದೀವಿ. ಮ್ಯಾಂಗೋಳೋದೆ ಗಾಯ್ಸ್, ತಡ್ಕೊಳಕ್ಕೆ ಆಗ್ತಿಲ್ವ ಅಷ್ಟೊಂದು ಬಿಸಿಲು ಅಲ್ಲ ರಾಜು? 2000 years later. ಅಂತ ಒಳ್ಳೆ ಐಡಿಯಾ ಮಾಡಿದ್ದೀನಿ. ಏನು ಹೇಳಿ, ಇಲ್ಲಿ ಬಂದು ಕುತ್ಕೊಂಡಿದ್ದೀವಿ ಚಿಕ್ಕಬಾರ್ದ ಹತ್ರ. ಇಲ್ಲಿ ಸೂಪರ್ ಗಾಳಿ. ನಾನು ಸೆಕೆಂಡ್ PUದಲ್ಲೆಲ್ಲ ಇಲ್ಲೇ ಓದ್ತಿದ್ದಿದ್ದು ಗೈಸ್. ಒಂದು ಚಾಪೆ ಹಾಕೊಂಡು ಇಲ್ಲಿ ಓದ್ತಾ ಇರ್ತಿದ್ದೆ ಮರದ ಕೆಳಗಡೆ. ಈ ಗಾಳಿ ಮಳೆಗೆ ಇದು ಬಿದ್ದಿತ್ತಂತೆ ಮೊನ್ನೆ ಅಲ್ಲಮ್ಮ? ಮಾವಿನ ಮರದ ಅದು. ಈ ಮರದ ಹಣ್ಣು ಚೆನ್ನಾಗಿರುತ್ತಾನೆ ಗೈಸ್. ಆ ಮರ ಸೂಪರ್ ಟೇಸ್ಟಿ. ಬಾಬಾ ಸತ್ ಮೇಲೆ ಒಂದು ಹಣ್ಣು ಬಿಡ್ಲಿಲ್ಲ. ಅವರಪ್ಪ ಅಂದ್ರೆ ನಮ್ಮ ಅಜ್ಜ ತೀರ್ಕೊಂಡ್ಮೇಲೆ ಒಂದು ಹಣ್ಣು ಬಿಟ್ಟಿಲ್ಲ ಅಂತೆ ಗೈಸ್ ಅದರಲ್ಲಿ. ಅವಾಗೆಲ್ಲ ತಿಂತಿದ್ವಿ ಗೈಸ್, ಸಕ್ಕತ್ತಾಗಿರ್ತಿತ್ತು. ಅದು ಒಂದೊಂದ್ಸಲ ವರ್ಕ್ ಆಗುತ್ತಲ್ವ ಗೈಸ್, ಸೂಪರ್ಸ್ಟಿಷನ್ಸ್ ನೋಡಿ. ಇಲ್ಲಿ ಸ್ವಲ್ಪ ಗಾಳಿ ಬರುತ್ತೆ. ದನವಂತೂ ನೀರ್ ಬಿಡಿ ದನಕ್ಕೆ ಗೈಸ್. ಇನ್ 2 days ಹೇಗಿರೋದು ಮನೆಯಲ್ಲಿ ಅಂತ ಹೇಳಿ ಅನ್ಕೊಂತಿದ್ದೆ. ನಮ್ಮಮ್ಮ ನೋಡಿ ಒಳ್ಳೆ ಪ್ಲ್ಯಾನ್, ಹೊರಗಡೆ ಕುತ್ಕೊಳ್ಳಿ, ಮನೆ ಒಳಗೆ ಕುತ್ಕೊತೀರಾ ಅಂತ ಹೇಳಿ ಹೊರಗಡೆ ಕಳಿಸಿದ್ರು. ಫ್ರೆಶ್ ಫ್ರೂಟ್ ಇಲ್ಲಿಂದಾನೇ ಕಿತ್ತಿ ಹೀಗೆ ತಿನ್ನೋದು, ಏನು ಕೆಮಿಕಲ್ಸ್ ಇರಲ್ಲ ಅಲ್ಲ ತಿಂತೀವಿ. ಹುಳಿ ಚೆನ್ನಾಗಿದೆ, ಹುಳಿ ಸಿಹಿ. ಊಟದ ಸಮಯ, ಊಟ ಮಾಡ್ತಿದ್ದೀವಿ. ಗಂಜಿ, ಫ್ಲವರ್, ಕ್ಯಾಬೇಜ್ ಪಲ್ಯ, ಮ್ಯಾಂಗೋ. ರಾಜಗುರು ಕುತ್ಕೋ. ಹೆಲೋ ಗಾಯ್ಸ್, ಇವಾಗ ಮನೇಲಿ ತುಂಬ ಶೆಕೆ ಆಗ್ತಿತ್ತು ಗಾಯ್ಸ್. ಅದು ಸಿರಾಜ್ಗುರು ಆ್ಯಂಡ್ ಈ ವ್ಯೂ ನೋಡ್ತೀರಾ? ನೋಡಿ ಗಾಯ್ಸ್, ಸಾಕಾಗಿದೆ, ಸಖತ್ ಗಾಡಿ. ಗಾಯ್ಸ್ ನಮ್ಮ ಅಣ್ಣ ಏನೇನೋ ತಿಂಡಿಗಳನ್ನು ತಂದಿದ್ದಾನೆ. ಹಿಯರ್ ದಿಲ್ ಖುಷ್ ಇದೆ. ಇದರಲ್ಲಿ ಏನಿದೆ? ಇದು ಓಪನ್ ಮಾಡು ಕರಣ್ ಬಂದಾಗ ಇವಾಗಷ್ಟೇ ಗೈಸ್. ನಾ ದಿಲ್ ಖುಷ್ ತಿಂತೀನಿ. ದಿಲ್ ಖುಷ್ ತಿಂದು ದಿಲ್ ಖುಷ್ ಮಾಡಿಸ್ತೀನಿ. ಹೂವಿನ ಅಂಗಡಿಯವ್ರು ಬಾರಿ ಹಚ್ಕೊಂಡ್ಬಿಟ್ಟಾರ. 100 ರೂಪಾಯಿಗೆ ಹೋಗಿ ಒಂದು ಹೇಗಿದೆ ಕರಣ್? ಮಸ್ತ ಬಾಬಾ. ನಮ್ಮಮ್ಮ ಪೇಷಂಟ್, ನಾ ತಿನ್ನೋದು. One eternity later.
ಗಾಯ್ಸ್, ಇವಾಗ ನಾವಿರೋದು ಚಿಕನ್ ಸ್ಟಾಲಲ್ಲಿ. ವೈ ಬಿಕಾಸ್ ಭೂತಕ್ಕೆ ಕೋಳಿ ಕೊಟ್ಟಿದ್ರಲ್ವ, ಅದನ್ನು ಕ್ಲೀನ್ ಮಾಡ್ಸೋಕ್ಕೆ ತೊಗೊಬಂದಿದ್ದೀವಿ ನಾನು ನಮ್ಮ ಅಣ್ಣ. ಇವಾಗ ಪಾಪ ಅವರೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ರು ಗಾಯ್ಸ್, ನಮಗೋಸ್ಕರ ಕ್ಲೀನ್ ಮಾಡಿಕೊಡ್ತೀವಿ. ವಾಪಸ್ ಕಳ್ಸೋಕ್ಕೆ ಅವರಿಗೆ ಮನಸ್ಸಾಗಿಲ್ಲ ಅಂತೆ, ಸೊ ಅದಕ್ಕೆ ರಿಟರ್ನ್ ಕರೆದ್ಬಿಟ್ಟು ತೊಗೊಂಡ್ರು. ಇಲ್ಲಾಂದರೆ ನಾವು ಹುಡ್ಕೊಂಡು ಹೋಗಬೇಕಿತ್ತು, ಮತ್ತು ಈ ಟೈಮ್ ಆಲ್ರೆಡಿ ಆಗಿದೆ. ಸೊ ಅದಕ್ಕೋಸ್ಕರ ಈಗ ನಾವೇ ಕ್ಲೀನ್ ಮಾಡಬೇಕಿತ್ತು. ಇವಾಗ ಕ್ಲೀನ್ ಮಾಡ್ತಿದ್ದಾರೆ. ಇನ್ನು 5 ಮಿನಿಟ್ಸಲ್ಲಿ ಆಗುತ್ತೆ. ದೆನ್ ಮಸಾಲೆ ಹೇಗಿದ್ರು ತೆಗ್ದಿಟ್ಟಿದ್ದಾರಮ್ಮ. ಕೋಳಿ ಪುಡಿ ಮಾಡಿ ತಿನ್ನೋದು ಗಾಯ್ಸ್. ಕೋಳಿ ರೊಟ್ಟಿ ಜೊತೆ ತೋರಿಸ್ತೀನಿ. ದಿಸ್ ಇಸ್ ಉಡುಪಿ ಫೇಮಸ್ ಗೈಸ್, ನನಗೂ ತುಂಬ ಇಷ್ಟ. ಇಲ್ಲೆಲ್ಲ ನೋಡ್ಬೋದು ನೀವು ಎಷ್ಟು ಸೊಳ್ಳೆ ಕಚ್ಚಿದೆ, ಇಲ್ಲಿ ಫುಲ್ ಮುಖಕ್ಕೆಲ್ಲ ಕಚ್ಚಿದೆ ಗೈಸ್. ಓಕೆ, ಐ ಕಂಟಿನ್ಯೂ ವ್ಲಾಗಿಂಗ್. ಗೈಸ್ ನೋಡಿ, ಚಿಕನ್ ನಾಟಿ ಕೋಳಿ ಇವತ್ತೇ ತಿಂತಿರೋದು ನಾನು. ಬನ್ನಿ ವಾಶ್ ಮಾಡೋಣ. ಸಿಕ್ಕೋ ಸರಿ, ಅಷ್ಟೇ ಬೇಕಂದ್ರೆ ಸೋಪ್ ಹಾಕ್ಲಾ ಮತ್ತೆ ಸರ್ಫ್ ಎಕ್ಸೆಲ್ ಹಾಕು ಮತ್ತೆ. ಗೈಸ್ ಇವಾಗ 3 ಇವನೇ ಹೇಳ್ತಾನೆ. ಏನು ಕರ ಚಿಕನ್ ಕರಿ ಚಿಕನ್ ಸುಕ್ಕ ಎಷ್ಟು ಒಳ್ಳೆದಾಗಿದೆ. ಎಲ್ಲರೂ ಊಟ ಮಾಡ್ತಾ ಇದ್ದೀವಿ. ನಮ್ಮಮ್ಮ ಬಡಿಸ್ತಾ ಇದ್ದಾರೆ. ರಾಜ್ಗುರು ತಿಂತಾ ಇದ್ದಾನೆ ನಾಟಿ ಕೋಳಿ ಗೈಸ್. ನಾಟಿ ಕೋಳಿ ಯಮ್ಮಿ. ತಿನ್ನು, ಹೇಗಿದೆ ಹೇಳೋ. ಅಮ್ಮ ಸಖತ್ತಾಗಿ ಸುಕ್ಕ ಮಾಡಿದ್ದಾರೆ, ಬಿಸಿ. A few moments later. 2,000 years later. 1 eternity later. ನಮ್ಮ ಚಾಂಪಿಗೆ ಪಾಪ ಶಿರ್ಸಿಲೆಲ್ಲ ರೋಪ್ ಇಟ್ಕೊಂಡು ಕರ್ಕೊಂಡು ಹೋಗ್ತಿದ್ವಲ್ಲ, ಇಲ್ಲೆಲ್ಲ ಫ್ರೀಯಾಗಿ ಓಡಾಡ್ತಿದ್ದಾನೆ ಅಂತ ಅನಿಸ್ತಾ ಇದೆ. ಅವನು ಎಲ್ಲೋ ಹೋಗ್ಬಿಟ್ಟ. ನಾವೆಲ್ಲ ಒಂದು ಡೈರೆಕ್ಷನಲ್ಲಿ ಇದ್ರೆ ಅವನು ಒಂದು ಡೈರೆಕ್ಷನ್. Guys, here I end my vlog. Don't forget to like, share and comment to Sushma Pawar YouTube channel. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೊತೀನಿ. ಇನ್ನಷ್ಟು ಹೊಸ ಕಂಟೆಂಟ್ ಹಾಗೆ ಇನ್ನಷ್ಟು ಬ್ಲಾಗ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಗೈಸ್. ಬಾಯ್ 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 ಬಾಯ್.